ಈ ಭೂಮಿಯೊಳಗ ಭಗವದ್ಗೀತೆಯೊಳಗ ಪರಮಾತ್ಮ ಸಾಕ್ಷಿನ ಕೊಟ್ಟಾನವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಭೂಮಿ ಮೇಲೆ ಯಾವ ಕಾಲದಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಕಳ್ತನ, ಸುಳ್ಳು ಹೇಳುವುದು, ಬಳಿಕ ಇನ್ನೊಂದದೆಲ್ಲಕ್ಕಿಂತ ದೊಡ್ಡದಂದ್ರೆ ಆಲಸ್ಯ. ಆಲಸ್ಯ, ಆ ಬಳಿಕ ಇಲ್ಲಿ ರಾಕ್ಷಸ ಭಯ, ಭೂತ ಭಯ ಮತ್ತು ಕುಹೈಕಗಳ ಭಯ, ಅದರ ಜೊತೆಗೆ ಈ ಮಂತ್ರ ಮಾಟ ಮಾಡುವಂಥವ್ರ ಭಯ. ಇವರು ಬಹಳ ಆಗ್ಯಾರ ನಮ್ಮ ಭಾರತದೊಳಗೆ. ಹೆಣ್ಮಕ್ಳದು ಅವ್ರನ್ನ ಮೋಹ ಮಾಡಿ ಅವರಿಗೆ ನಿಮ್ಗೆ ಹೇಳಿದ್ದೆಲ್ಲ ಮಾಡಿ ಕೊಡ್ತೀವಿ ಅಂತ ರೊಕ್ಕ ಸುಲಿದು ಅವ್ರ ಜೊತೆಗೆ ಅವ್ರ ತಗೊಳ್ನು ಸುಲಿತಾರೆ. ಅವರು ಮಾಡೋರು ಇಷ್ಟೆಲ್ಲ ಮಾಡಿ ಬಹಳ ಕಡೆ ಬಹಳ ಘಟನಾ ನೋಡ್ತಾ ಇದ್ದೀವ್ರಿ ನಾವು. ಆ ಬಳಿಕ ಇಂಥವುಗಳನ್ನ ಯಾವಾಗ ಜಾಸ್ತಿ ಆಗ್ತಾವ ಅಂಥವುಗಳ ನಾಶ ಮಾಡಲಿಕ್ಕೆ ಭಗವಂತನ ಅವತಾರ ಆಗ್ತಾ ಇದೆ. ಹೊಲಸಾದಾಗ ಕೈಯಾಗ ಬಾರಿಗೆ ತಗೋಬೇಕಲ್ರಿ. ಬೀಸು ಜ್ವಾಳದೊಳಗೆ ಹಳ್ಳಾದು ಅಂದ್ರೆ ಮರದಾಗ ತೊಗೊಂಡು ಕೇರ್ಬೇಕಾಗ್ತದ. ಇನ್ನು ಬಹಳ ಗುಂಡಿ ಇದ್ದು ಅಂದ್ರೆ ಏನ್ ಮಾಡ್ತಾರಪ್ಪ ಅವಕ್ಕೆ ಒಣಕಿ ತಗೋಬೇಕಾಗ್ತದ. ಜೋಳದಾಗ ಅವು ಕಾಳು ಉಸಲಾರ್ದ ಒಂದೊಂದು ಇರ್ತಾವಲ್ಲ ಒಳಗೆ, ಏನಂತೀರಿ ಅವಕ್ಕೆ? ನಮ್ಮ ಕಡೆ ಗುಂಡಿ ಅಂತೀವಿ, ನೀವು ತ್ವರಗ ಅಂತೀರ. ಆ ತ್ವರಗ ಬಹಳ ಸರಿ ಆಗಲಿಲ್ಲ ಅಂತಾರೆ ಏನ್ ತಗೋಬೇಕಾಗ್ತದ? ಒಣಕಿ ತಗೋಬೇಕಾಗ್ತದ. ಹಂಗ ಈ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ನಮಗ ಕುಟ್ಟಾಕ ಒಣಕಿ ಬೇಕು, ಬೀಸಾಕ ಕಲ್ಲು ಬೇಕು, ಮತ್ತ ಹಸನು ಮಾಡಕ್ಕೆ ಮರ ಬೇಕು, ಹದ ಮಾಡ್ಲಿಕ್ಕ ಕೈ ಬೇಕು. ಹಂಗ ಪರಮಾತ್ಮ ಜಗತ್ತಿನೊಳಗ ಅವತಾರವನ್ನು ತಗೊಂಡು ಬಂದ. ನಾವು ಇಲ್ಲಿ ಜಗದ್ಗುರು ರೇವಣ ಸಿದ್ಧರು ಬಂದರು. ಅವರೇ ಪ್ರತಿಯಾಗಿ ಮತ್ತೆ ರೇವಣಕಾಚಾರ್ಯ ಅಂತ ಆಗಿದ್ದಾರೆ. ಲಿಂಗೋದ್ಭವ ಪುರುಷರವರು. ಅವರು ಯಾರು ಹುಟ್ಟಿಂದ ಹುಟ್ಟಲಿಲ್ಲ. ಯಾಕೆಪ್ಪ? ಇವರು ಪ್ರತಿನಿತ್ಯ ಜಯಕಾರ ಮಾಡ್ತಾರೆ, ಜಗದ್ಗುರು ಪಂಚಾಚಾರ್ಯ ಮಹಾರಾಜಕಿ ಜಯ ಅಂಥೇಳಿ. ಆ ಪಂಚ ಆಚಾರ್ಯರು ಲಿಂಗೋದ್ಭವ ಆಗಿದ್ದವರು. ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ರೇವಣ ಸಿದ್ಧರ ಜನನ ಆಯಿತು. ಯಾಕಾಯಿತು ಅಂತಂದ್ರೆ ಈ ಮನುಷ್ಯ ಧರ್ಮದ ಏನು ಫೆಸಿಲಿಟಿ ಇದಲ್ಲ ಅದನ್ನೆಲ್ಲ ಇವ ಹಾಳು ಮಾಡಿಕೊಂಡಿದ್ದ. ಭಜನೆ ಇಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಲಿಂಗ ಪೂಜೆ ಇಲ್ಲ, ಗುರು ಇಲ್ಲ, ಜಂಗಮ್ ಇಲ್ಲ, ಪಾದೋದಕ್ಕಿಲ್ಲ, ಪ್ರಸಾದ ಇಲ್ಲ, ವಿಭೂತಿ ಇಲ್ಲ, ಮಂತ್ರ ಇಲ್ಲ, ಭಕ್ತ ಮಹೇಶ ಪ್ರಾಣ ಪ್ರಸಾದ ಶರಣ ಐಕ್ಯ ಶಟ ಸ್ಥಳಗಳಿಲ್ಲ, ಪಂಚ ಆಚಾರಗಳಿಲ್ಲ. ಇದನ್ನ ಅವ ಮರೆತಾಗ ಶಿವನೇ ಸಾಕ್ಷಾತ್ ಆ ರೇಣುಕ ಗಣಾಧೀಶನಿಗೆ ಲಿಂಗೋದ್ಭವನಾಗಿ ಅವತಾರ ತಗೋಂತಿ ಹೇಳಿ ಅದನ್ನು ತಗೊಂಡ ಬಳಕ ಅಗಸ್ತ್ಯ ಮುನಿಗಳ ಜೊತೆಯಲ್ಲಿ ಉಪದೇಶ ಮಾಡಿದ ಶಿವಾದ್ವೈತ ತತ್ವವೇ ಅದು ಸಿದ್ಧಾಂತ ಶಿಖಾಮಣಿ ಅಂತ ಗ್ರಂಥ ಆಯಿತು. ಅವರ ಮಧ್ಯದ ಸಂವಾದದಲ್ಲಿ ಸಿದ್ಧಾಂತ ಶಿಖಾಮಣಿ ಆಯಿತು. ಆ ಬಳಿಕ ಷಣ್ಮುಖ ಮತ್ತು ಶಿವನ ಮಧ್ಯದ ಸಂವಾದದಲ್ಲಿ ಜ್ಞಾನ ಸಿಂಧು ಅಥವಾ ನಿಲಿ ಹೊತ್ತಿಗೆ ಅಂತೀರಲ್ಲ ಅದು ಆಯಿತು. ಆ ಬಳಿಕ ಫೋನ್ ಬಂದ್ ಮಾಡು, ಆಮೇಲೆ ಮಾತಾಡ್ರಿ. ಫೋನ್ಗಳು ಕುತ್ತಿಗೆ ಒತ್ತರಿ ಹೋಗಿ ನೋಡ, ಒಟ್ಟ ಫೋನ್ಗಳು ಕುತ್ತಿಗೆ ಸಿಕ್ಕ್ರಿ ನೋಡ. ಸ್ವಲ್ಪ ನಾ ಹೇಳ್ದ ಅರ್ಥ ಆಗ್ತಲ್ಲ. ಕುತ್ತಿಗೆ ಅಂದ್ರೆ ಸ್ವಿಚ್ ಆಫ್ ಮಾಡ್ರಿ ಅಂತ ಇದ್ರ ಅರ್ಥ.
ಏನ್ ಹೇಳಕತ್ತಿದ್ ಮುಖ್ಯ ತಬಲವಾದಕ್ರ ಹಾ ಷಣ್ಮುಖ ಗಣಪತಿಯ ಮಧ್ಯ ಸಂವಾದವೇ ಶಿವನ ಸಂವಾದವೇ ಜ್ಞಾನ ಸಿಂಧು. ಆ ಬಳಿಕ ಪಾಂಡವಾದಿಗಳ ಪುತ್ರ ಒಬ್ಬ ಆಗ್ಯಾನವ ಅರ್ಜುನನ ಮೊಮ್ಮಗ ಪರೀಕ್ಷಿತ ರಾಜ ಅಂತ ಆಗಿ ಹೋಗ್ಯಾನ. ಗುರುತದ ಮಹಾಭಾರತ. ಪರೀಕ್ಷಿತ ರಾಜನಿಗೆ ಒಬ್ಬ ಋಷಿಗಳ ಶಾಪ ಆಯ್ತಂತ. ಏನು ಶಾಪ ಆಯ್ತು ಅಂತಂದ್ರೆ, ಅವ ಬ್ಯಾಟಿಗೆ ಹೋಗಿದ್ದ, ತಲೆ ಮೇಲೆ ಕಿರೀಟ ಹಾಕೊಂಡು ಧನುರ್ಧಾರಿಯಾಗಿ. ಅವಾಗ ಬ್ಯಾಟಿ ಸಿಗಲಿಲ್ಲ, ಸ್ವಲ್ಪ ನೀರಡಿಕೆಯಾಗಿ ಬಾಯಾರಿಕೆ ಆಗಿತ್ತಂತ. ಆ ಕಡೆ ಈ ಕಡೆ ನೀರನ್ನು ಶೋಧ ಮಾಡ್ತಾ ಬರ್ತಾ ಇದ್ದಾನ. ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ, ಸಮಾಧಿ ಎತ್ತಿತ್ತು ಅವನಿಗೆ. ಸಮಾಧಿ ಅಂದ್ರೆ ಹೊರಗಿನ ಪ್ರಜ್ಞೆ ಇದ್ದಿತ್ತಲ್ಲ ಅವನಿಗೆ. ಅವನಿಗೆ ಬಂದು ನೀರು ಕೊಡು ಅಂತ ಕೇಳ್ತಾನ, ಅವ ಮಾತಾಡ್ತಾ ಇಲ್ಲವಲ್ಲ. ಹಾಗಾಗಿ ಅವ ಏನ್ ಮಾಡ್ದ, ನಾನು ಮಹಾರಾಜ, ನಾ ಕೇಳಿದಾಗ ಋಷಿ ಹಂಗ ಕಣ್ಮುಸ್ಕೊಂಡೆ ಕೂತನ, ಮಗ ನಂಗೆ ನೀರು ತಂದು ಕೊಡ್ಲಿಲ್ಲ ಅಂತ ಹೇಳಿ ಅವ ಏನ್ ಮಾಡ್ದ, ಹಾದ್ಯಾಗ ಒಂದು ಹಾವು ಸತ್ತದ ಬಿದ್ದಿತ್ತಂತ. ಹಾದ್ಯಾಗ ಹಾವ ಸತ್ತದ ಬಿದ್ದಿತ್ತು. ಅದೇನ್ ಮಾಡ್ದ, ಬಾಣಿನ ಬತ್ತಳಿಕೆಯಿಂದ ತಗೊಂಡು ತಪಸ್ಸು ಮಾಡುವಂತ ಋಷಿ ಕೊರಳಿಗೆ ಹಾಕಿ ಹೋದ. ತಪಸ್ಸು ಅಂದ್ರೆ ಹೆಂಗಿರುತ್ತದೆ, ಲೋಕದ ಕಲ್ಯಾಣಕ್ಕಾಗಿ, ಜಗತ್ತು ಉದ್ಧಾರಕ್ಕಾಗಿ ತಪಸ್ಸು ಮಾಡ್ತಿರ್ತಾರೆ ಋಷಿಗಳು, ಮುನಿಗಳು, ಸತ್ಪುರುಷರೆಲ್ಲ. ಇವ ಅದನ್ನೇನು ವಿಚಾರ ಮಾಡಿರ್ದ, ಸತ್ತ ಹಾವನ್ನು ಕೊಳ್ಳಿಗೆ ಹಾಕಿದ್ರೆ ಭಂಗ ಐತಲ್ಲ. ಆ ಬಳಿಕ ಅವನ ಮಗ ಇದ್ದ, ಋಷಿ ಮಗ ಹೊರಗಡೆ ಹೋಗಿದ್ದ, ಬಂದು ಅವ್ರ ಅಪ್ಪನ ಕೊಳ್ಳಿಗೆ ಹಾವು ನೋಡಿ ಜೋರ್ಲಿ ಚೀರ್ದವ, ಧ್ವನಿ ಮಾಡ್ದ. ಅವರಪ್ಪ ರಥಿಯಿಂದ ಹೊರಗೆ ಬಂದು ಕೇಳ್ತಾನ, ಯಾಕಪ್ಪ ಈ ರೀತಿ ಅಂತ ಅಂದ್ಕೊಳ್ಳಿ, ಅಪ್ಪ ಅಲ್ಲಿ ನೋಡಿ ನಿನ್ನ ಕೊಳ್ಳಿಗೆ ಹಾವ ತಿಳಿ ಅಂದು ಏನಂತನ್ನವ, ಈ ಸತ್ತ ಹಾವ ನಮ್ಮ ಅಪ್ಪನ ಕೊರಳಿಗೆ ಯಾವ ಚಾಂಡಲ್ ಹಾಕಿ ಹೋಗ್ಯಾನ, ಅವ 7 ದಿವಸದಾಗ ತಕ್ಷಕ ಅನ್ನುವಂತ ಹಾವನ್ನ ಕಚ್ಚಿ ಅವ ಸಾಯಬೇಕು ಅಂತ ಶಾಪ ಕೊಟ್ಟ. ಸುಮ್ ಕೊಡೋ. ಈ ಹೆಣ್ಮಕ್ಳು ಮಕ್ಕಳಂದ್ರೆ ಅಷ್ಟು ಪ್ರೀತಿ ಇರ್ತಾವ್ರಿ, ಏನ್ ಮಾಡ್ಬೇಕು. ಇಲ್ಲೇ ಇಲ್ಲ ನಾಕಳದೆಲ್ಲ ಹೇಳ್ತಿರ್ತೀನಿ ದೂರಿಂದ. ನಮ್ಮವ್ವ ಅವ್ರಂದ್ರ ಒಟ್ಟ ತೆಳಗ್ ಮಣ್ಣತ್ತು ಕೊಡಂಗಿಲ್ರಿ, ಏನ್ ಮಾಡ್ಬೇಕು. ಅದು ವಾತ್ಸಲ್ಯ ಹೆಂಗಿರುತ್ತೆ. ಅದು ಒಬ್ಬಕ್ಕೆ ಹೆಣ್ಮಗಳು ಒಂದು ಹೆಗಲ ಮ್ಯಾಗ ಒಂದು ಕೈಯಾಗ ಹಿಡ್ಕೊಂಡು ಪ್ರವಚನಕ್ಕೆ ಹೊಂಟಿಳತ್ತ, ದರ ಹೇಳ್ಕೋತು. ಕಟ್ಟಿ ಮೇಲೆ ಕೂತ ಕೇಳಿದ್ಳು, ಯವ್ವ ಆ ಹೆಗಲ ಮ್ಯಾಗ ಇದ್ದವ ಯಾರು, ಮತ್ತೆ ಕೆಳಗೆ ಇಳಕತ್ತಿಲ್ಲ ಇವ ಯಾರು ಅಂತಂದ್ ಕೂಡಲೇ ಹೆಗಲ ಮ್ಯಾಗ ಇದ್ದವ ನನ್ನ ಮಗಳು ಸುನಂದು ಅಂತ ಹೇಳಿದಳಂತ. ಮತ್ ಕೆಳಗ ಅದೇ ಕರಿಮಾನ ಹಾಟೆ ಅಂದು. ಗೊತ್ತಾಯ್ತಲ್ಲ, ಹೆಂಗಿರುತ್ತೆ ಅದು. ಏನ್ ಹೇಳಕತ್ತಿದ್ನಲ್ರಿ, ಹಾ, ಪರೀಕ್ಷಿತ ರಾಜಾಗ ಋಷಿ ಮಗ ಶಾಪ ಕೊಟ್ಟ. ತಂದಿ ಮುಂದೆ ಕೊಟ್ಟವ ಶಾಪ. ತಂದಿಗೆ ಭಯಂಕರ ಸಿಟ್ಟು ಬಂತ್ರಿ ಅವನಿಗೆ, ಬಹಳ ಕೋಪ ಅದ. ಅಲ್ಲೋ ರಾಜ ಅಂದ್ರ ಭೂಮಿ ರಕ್ಷಣ, ರಾಜ್ಯ ರಕ್ಷಣ, ಪ್ರಜೆಪಾಲನ ಮತ್ತು ಪ್ರಜೆಗಳ ಹಿತೈಷಿ, ಪ್ರಜೆಗಳ ಸಾಕ್ಷಾತ್ ದೇವರು. ಅಂತಹ ಮಹಾರಾಜನಿಗೆ ನೀನು ಹಾವು ಕಚ್ಚಿ ಶಾಪ ಕೊಡ್ಲಿ ಅಂತ, ಸಾಯಿಲಿ ಅಂತ ಶಾಪ ಕೊಟ್ಟಿಯಲ್ಲ ಮೂರ್ಖ ಅಂತ ಮಗನಿಗೆ ಬೈತಾನಪ್ಪ. ಇನ್ನೇನ್ ಮಾಡ್ಬೇಕು. ಋಷಿ ಆಡಿದ ಮಾತ ಹುಷಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾವಿನ ಮರಿಯಾದರೂ ವಿಷ ಇರ್ತೈತಿ, ದೊಡ್ಡ ಹಾವಾದ್ರೂ ವಿಷ ಇರುತ್ತನ್ನೋದು. ಹಂಗಾಗಿ ಆ ಸುದ್ದಿ ರಾಜನಿಗೆ ಗೊತ್ತಾತ್ರಿ. ಶಾಪ ಏನ್ ಪಡ್ಕೊಂಡಿಲ್ಲ, ಅವನಿಗೆ ಗುರುತಾತ. ಪರೀಕ್ಷಿತ ರಾಜನಿಗೆ ಗುರುತಾದ ಬಳಿಕ ಅವನಿಗೆ ಪಶ್ಚಾತ್ತಾಪ ಆತ್ರಿ. ಯಾಕಂದ್ರೆ ನಾನು ಸಾರ್ವಭೌಮನಿದ್ದು, ಚಕ್ರವರ್ತಿಯಾಗಿದ್ದು, ಪ್ರಜಾಪಾಲಕನಾಗಿದ್ದು, ಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಸದಾ ನಾನು ನೆರವು ನೀಡುವುದನ್ನು ಬಿಟ್ಟು ತಪಸ್ಸು ಮಾಡುವಂತ ಮಹಾಋಷಿ ಕೊರಳಿಗೆ ಹಾವು ಹಾಕುವಂತ ಬುದ್ಧಿ ನನಗೆ ಯಾಕೆ ಬಂತು? ಸ್ವಲ್ಪ ಲಕ್ಷ ಇಡೆ. ಬಿಡವ ತಂಗಿ ಏನದ,
ನಾ ಸಮಾಧಾನ ಅಷ್ಟೇ ಇದ್ದೀನಿ, ಬೆರಿಕನೂ ಅಷ್ಟೇ ಇದ್ದೀನಿ. ಓ ಮತ್ತು ಸಂಬಳಿಸಿರಿ ನೀವು ಮತ್ತೆ ಇವತ್ತೊಂದು ದಿವ್ಸ ಮನಗಂಡ ಬೈದು ಹೋಗ್ತೀನಿ ನಾ ಊರಿಗೆ ನಾಳೆಗೆ ಹೋಗ. ಕೇಳ್ರಿ, ಪ್ರೊವಿಷನ್ ಭಾಳ ಚಲೋ ಅದ. ಏನು ಹೇಳಕತ್ತಿದ್ನಪ್ಪ? ನನಗ್ಯಾಕಿಂತ ಬುದ್ಧಿ ಬಂತು, ತಪಸ್ಸು ಮಾಡುವಂತ ಋಷಿಗಳಿಗೆ ನಾನು ಸಹಕಾರ ಕೊಡಬೇಕು, ನೆರವು ನೀಡಬೇಕು. ನನ್ನಲ್ಲಿಂತ ಯಾಕೆ ಬುದ್ಧಿ ಬಂತು ಅಂತ ಆಲೋಚನೆ ಮಾಡಾಗ ಅವ ಏನು ಮಾಡಿದ್ನಂತ್ರಿ? ಯಾರಿಗೆ ಕಿರೀಟಪ್ಪ ಅದು? ಎಲ್ಲಾರು ಹೋಗಿರಲ್ಲ, 101 ಮಂದಿ ಹೋಗಿದ್ರಲ್ಲ, ಅದರೊಳಗ ಜರಾಸಂಧನ ಕಿರೀಟ ಇತ್ತಂತ್ರಿ. ಅದು ಯಾವಾದ್ರಿ? ಜರಾಸಂಧನ ಕಿರೀಟ. ಅದು ರಾಜ್ಯದಲ್ಲಿತ್ತು, ಕೋಶದೊಳಗ. ತನ್ನ ಕೈಯೊಳಗೆ ರಾಜ್ಯ ಬಂದಾಗ ಅದನ್ನ ತಲೆಮೆ ಹಾಕೊಂಡು ಹೋಗಿದ್ದಂತವ ಎಲ್ಲಿ ತನಕ ಆ ಕಿರೀಟ ಅವನ್ ತಲೆಮ್ಯಾಗಿತ್ತು ಇರೋ ತನಕ ಇಂಥ ಕೆಟ್ಟ ಕೆಲಸನೇ ಮಾಡ್ಲಿಕ್ಕೆ ಹಚ್ತಿತ್ತಂತ. ಲಕ್ಷದಾಗಿರ್ಲಿ ನಿಮ್ಗ, ಯಾರದ ಸಾಮಾನ ನಾವು ಯಾವ್ದಾದ್ರು ತಗೋಬೇಕಾಗಿತ್ತು ಅಂತಂದ್ರೆ ಮೊದಲು ಬಹಳ ಎಚ್ಚರಿಕೆ ಇರಬೇಕು. ಬದಗ್ಗತ ನಾವು ಯಾವ್ದನ್ನು ತಗೋತೀವ್ರಿ, ಯಾರು ಹೊಲ್ದಂದ್ರೆ ಸೌತಿಕಾಯಿ ಆಗಲಿ, ಜ್ವಾಳದ ದಂಟಾಗಲಿ, ಶುಲ್ಗಾಯಿ ಕಳ್ಳಿ ಆಗಲಿ. ಯಾಕೆ ಹೇಳಕತ್ತೀನಿ ಮಾತಂದ್ರ, ಆ ಕಿರೀಟ ಬಂಗಾರದ್ದು. ಅವ ತಲೆಮ್ಯಾಗ ಎಷ್ಟು ತನ ಹಾಕೊಂಡಿದ್ದ, ಅದನ್ನ ತಲೆಮ್ಯಾಗಿರೋ ತನಕ ಅಂಥ ಗುಣಗಳೇ ಬಂದು ಅಂತ ಅವನಲ್ಲಿ ಕೆಟ್ಟ ಗುಣಗಳೇ. ಅವ ಮತ್ತೆ ಉಟ್ಕೊಂಡ ಮೊದಲು ಅವನೇ ಇದ್ದ ಜರಾಸಂಧ ಅಂದ್ರೆ ಮಹಾ ದುಷ್ಟನಿದ್ದವ. ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥವಲ್ಲವ, ಅಧರ್ಮಿಯಾಗಿರ್ತಕ್ಕಂಥ ಕುರುಪಿಯಾಗಿರ್ತಕ್ಕಂಥ ಮಹಾಪಾಪಿ. ಅಂಥವನ ಕಿರೀಟ ಇವ ಹಾಕೊಂಡಿದ್ದ. ಅದು ತಲೆ ಮ್ಯಾಗಿರೋ ತನಕ ಅಂತ ಬುದ್ಧಿ ಬಂತಂತ ಪವಿತ್ರವಾಗಿರತಕ್ಕಂಥ ರಾಜನಿಗೆ ಹಾವ ಕಚ್ಚುವ ಶಾಪ ಆತು. ಆ ಬಳಿಕ ರಾಜ ಏನ್ ವಿಚಾರ ಮಾಡ್ತಾನ, ಇನ್ನೇನ್ ಮಾಡ್ಬೇಕು? ಅವ ಋಷಿಯಂತೂ ಶಾಪ ಕೊಟ್ಟಿದ ಅನ್ನೋದು ತಪ್ಸಕ್ಕಾಗಲ್ಲ. ಇನ್ನು 7 ದಿವಸನಾಗ ಅಂದ. ಎಷ್ಟು ದಿವ್ಸನಾಗ್ರಿ? 7 ದಿವಸನಾಗ. ಮತ್ತೀಗ ನಾವು ಎಷ್ಟು ದಿವ್ಸನಾಗ ಸಾಯ್ತೇವ್ರಿ ಎಲ್ಲರೂ? ಬೇಕಾದವ್ರು 100 ವರ್ಷ ಇರ್ಲಿ, 1000 ವರ್ಷ ಇರ್ಲಿ, ಕೋಟಿ ವರ್ಷ ಇದ್ರು ಕೂಡ ಸಾಯೋದು ವಾರನಾಗಪ್ಪ? ಏಸಿಂದಾಗ? 7 ದಿನದಾಗ. ಇವತ್ತು ಯಾವಾರ್ರಿ? ರವಿವಾರ, ಆದಿತ್ಯವಾರ. ಸೃಷ್ಟಿ ಇವತ್ತು ತಯಾರು ಮಾಡ್ಯಾನಂತ್ರಿ ಪರಮಾತ್ಮ. ಇದಕ್ಕೆ ಸಂಡೇ ತಿಳಿಸಿ ಸುಟ್ಟಿ ಕೊಟ್ಟಿದ್ದು ಆರ್ಷ ಧರ್ಮ ಸಂಸ್ಕೃತಿ ಅಂತ ಒಂದು ಗ್ರಂಥದ. ಅದರಲ್ಲಿ ಶರ್ಮಾ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. 12 ಹುಣ್ಣಿ, 12 ಅಮಾಶಿಗಳು ಯಾವಾಗ, ಯಾಕ, ಹ್ಯಾಂಗ್ ನಿರ್ಮಾಣ, ಅದು ಅದರ ಬಗ್ಗೆ ಬಹಳ ಸುದೀರ್ಘವಾಗಿ ಅವರು ಉಪದೇಶ ಮಾಡಿದ್ದಾರೆ. ಇರಲಿ ಆ ಮಾತು. ರವಿವಾರ ಹಿಡ್ಕೊಂಡು ಮುಂದೆ ರವಿವಾರ ತನಕ ಎಷ್ಟು ದಿನ ಆತವಪ್ಪ? 7 ದಿನ. ಯಾರು ಸಾಯ್ಬೇಕಾದ್ರೂ, ಮಠದಾಗಿದ್ದವ್ರನ್ನು ಸತ್ರು ಅವಾಗ ಸಾಯ್ಬೇಕಲ್ಲ. ಏನ್ ಮಠದಾಗಿದ್ದವ್ರು ಮತ್ತೆ 7 ವಾರ ದಾಟಿ ಸಾಯ್ತಾರ? ಇಲ್ಲ. ಅದಕ್ಕೊಂದಿಷ್ಟು ನಾವು ಮರ್ಯಾದೆ ಇಟ್ಟಿದ್ದೇವೆ, ಲಿಂಗದಾಗ ಆದರು ಅಂತೇಳಿ. ಹುಟ್ಟುದು ಲಿಂಗೋದ್ಭವ, ಹೋಗೋದು ಲಿಂಗದೊಳಗ ಐಕ್ಯ. ಆ ಬಳಿಕ ಇವ ಏನ್ ಮಾಡ್ತಾನೆ, ಆ ಋಷಿ ಶಾಪ ಅಂತೂ ತಪ್ಪುವುದಿಲ್ಲ. 7 ದಿವಸನಾಗ ನಾ ಸಾಯ್ತೀನಿ ಅಂದ್ರೆ ಸಾಯುವಕ್ಕಿಂತ ಮೊದಲು ಏನ್ ಮಾಡಬೇಕು? ಯಾರಿಗೆ ಹೇಳಿ ಬಂದದನಪ್ಪ? ಬರ್ತದೇನ್ರಿ? ಇಲ್ಲ. ಅದಕ್ಕೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟುದೇ ಅಕಲ್ಪಿಕ, ಆಕಸ್ಮಿಕವಾಗಿ. ಸಾಯದ ಮಾತ್ರ ಅದು ಹುಣ್ಯನಲ್ಲ, ಅಮಾಶ್ಯನಲ್ಲ, ಚಲೋ ವಾರನಲ್ಲ, ಕೆಟ್ಟ ವಾರನಲ್ಲ, ನಕ್ಷತ್ರನಲ್ಲ, ಪಂಚಕನಲ್ಲ, ಏನೂ ಅನ್ನಲ್ಲ. ಯಾವಾಗ ಕೆಲಸ ಮುಗೀತು ತಗೊಂಡು ಹೋಗೇ ಬಿಡ್ತಾನ. ಹಂಗವ ರಾಜ ಏನ್ ಮಾಡ್ತಾನ, ಸಾಯುವಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿ ಗಂಗಾ ನದಿಗೆ ಹೋಗ್ತಾನ. ಗಂಗಾ ನದಿಗೆ ದಂಡಿಗೆ ಹೋದಾಗ ಅಲ್ಲೆಲ್ಲ ಋಷಿಗಳು ಕೂತಿದ್ರು. ಮಹಾರಾಜ ಬರುವುದನ್ನು ನೋಡಿ ಎಲ್ಲರೂ ಎದ್ದು ನಿಂತ್ಕೊಂಡು ಸ್ವಾಗತ ಮಾಡ್ಕೋತಾರೆ. ಮಾಡ್ಕೊಂಡ್ ಬಳಿಕ ಮಹಾರಾಜ ಹೋಗಿ ಎಲ್ಲರಿಗೆ ನಮಸ್ಕಾರ ಮಾಡ್ತಾನೆ. ಅಷ್ಟೊತ್ತಿನೊಳಗ 18 ಪುರಾಣ, 6 ಶಾಸ್ತ್ರ, 4 ವೇದ, 108 ಉಪನಿಷತ್ ಬರೆದಂಥ ವ್ಯಾಸ ಭಗವಾನರ ಚಿರಂಜೀವಿ ಸುಖಮುನಿಗಳ ಆಗಮನ ಆಗ್ತದೆ. ಸುಖಾಚಾರ್ಯರ ಆಗಮನ ಆಗ್ತದೆ.
ಅವರು ಬಂದ ಕೂಡಲೇ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವಾಗ ಪರೀಕ್ಷಿತ ರಾಜ ಸುಖಮುನಿಗಳಿಗೆ ಪ್ರಶ್ನೆ ಮಾಡ್ತಾನೆ. ಏನ್ ಮಾಡ್ತಾನಂತಂದ್ರೆ, ರಾಜಪ್ರಭುಗಳು ಆಸ್ಥಾನದ ಕಾರ್ಭಾರನ್ನು ಬಿಟ್ಕೊಂಡು ಈ ಗಂಗಾ ನದಿಗೆ ಋಷಿಗಳ ಮಧ್ಯದಲ್ಲಿ ಬಂದಿದ್ರಲ್ಲ, ಯಾಕೆ ಅಂತ ಕೇಳಿದ್ರು. ಅವಾಗ ಮಹಾರಾಜ ಹೇಳ್ತಾನೆ, ಏನಿಲ್ಲ ಪ್ರಭುಗಳೇ, ಇವತ್ತು ನಾನು ಭೇಟಿಗೆ ಹೋಗಿದ್ದೆ, ಆ ಜರಾಸಂಧನ ಕಿರೀಟ ಹಾಕೊಂಡಿದ್ದೆ. ಆ ಕಿರೀಟ ನನ್ನ ತಲೆ ಮ್ಯಾಗ ಇರೋ ತನಕ ನನ್ನ ಬಾಯಿಲಿ ಕೆಟ್ಟ ಶಬ್ದನ ಬರ್ತಿದ್ದು, ಈ ಕೈಗಳು ಯಾವಾಗಲೂ ಕೂಡ ಕೆಟ್ಟದ್ದನ್ನೇ ಮಾಡ್ಲಿಕ್ಕೆ ಹಸ್ತಿತ್ತು. ಆದ್ದರಿಂದ ಬೇಟೆಯಾಡಿ ಬರುವಾಗ ಶಮಿಕ ಋಷಿಗಳು ಅಂತ ತಪಸ್ ಮಾಡ್ತಾ ಇದ್ರು, ಅವರ ಕೊರಳಿಗೆ ನಾ ಸತ್ತ ಹಾವನ್ನ ಹಾಕಿದ್ದೇನೆ. ಅವನ ಮಗ ಶೃಂಗಿ, ಶಮಿಕ ಋಷಿಗಳ ಮಗ ಶೃಂಗಿ ನನಗ 7 ದಿವಸನಾಗ ನೀ ತಕ್ಷಕ ಅನ್ನುವಂತ ಹಾವನ್ನ ಕಚ್ಚಿ ಸಾಯ್ಬೇಕು ಅಂತ ಶಾಪ ಕೊಟ್ಟಿದ್ದಾನ. ಅದಕ್ಕೆ ಸಾಯುವ ಮುನ್ನ ಏನ್ ಮಾಡ್ಬೇಕಂತ ನಾನು ನಿಮ್ಮ ಹತ್ರ ಬಂದೀನಿ ಅಂತ ಕೇಳ್ತಾ ಇದ್ದಾನೆ. ಸಮುದ್ರದ ಮಧ್ಯದೊಳಗೆ ಅವನಿಗೆ ಕಾಜಿನ ಮನಿ ಕಟ್ಟಿಟ್ಟಿರಂತ ಹಾವೇ ಬರಬಾರ್ದು ಅಂತೇಳಿ ತಲೆಗಿರ್ಲಿ. ಏನ್ ಮಾಡಿದ್ರು ಅವರು? ಸಮುದ್ರದ ಮಧ್ಯದೊಳಗ ಗ್ಲಾಸ್ ಕಾಜಿನ ಮನಿನ ಕಡಿಸಿಟ್ರಿ ಅಂತ ಏನು ಬರ್ತಿತ್ತಿಲ್ಲ ಅಂತ. ಆದರೂ ಕೂಡ ಕೊನೆಗದು ಬಾರಿಕಾಯಿಯ ಹುಳ ಆಗಿ ಒಳಗೆ ಬಂತ್ರಿ. ಹೇಳು ತಾತ್ಪರ್ಯ ಅಂದ್ರೆ, ಆ ಹುಳ ಕಚ್ಚುವಕ್ಕಿಂತ ಮುಂಚಿತ ಗುರುಗಳು ಹೇಳ್ತಾರ, ಅಪ್ಪ ನೀನ್ ಮಾಡ್ಬೇಕು 7 ದಿವಸ ಅಂತಂದ್ರ ಭಗವತ್ ಕಥಾಮೃತವನ್ನ ಶ್ರವಣ ಮಾಡಬೇಕು. ಏನು ಭಗವತ್ ಕಥಾಮೃತ ಅಂದ್ರೆ ಭಗವಂತನ ಲೀಲಾಮೃತ. ಇಲ್ಲಿ ವಿಷಯ ಏನದು ಇವತ್ರಿ? ವಿಷಯ ಏನಂದ್ರೆ ಚಂದ್ರಶೇಖರಪ್ಪಗಳು ಉಕ್ಕಡ ಗಾತ್ರಿಯ ಕರಿಬಸವೇಶ್ವರರ ಚರಿತಾಮೃತವನ್ನ, ಅವರ ಲೀಲೆಯನ್ನ, ಅವರ ಪವಾಡಗಳನ್ನ ಇವತ್ತು ಚಿಂತನೆ ಮಾಡೋದು ಕೊನೆಯ ದಿನ. ಯಾಕೆ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅಮ್ಮನವ್ರ ಕಡೆ ಎಂಥಿಂಥವ್ರು ಬರುತ್ತಾರಂತ ಕೇಳಿದ್ರೆ ಹೊಲ ಬೆಳಿಲಾರ್ದವ್ರು ಬಂದಾರ ಇಲ್ಲಿ, ಶುದ್ಧ ಆಗ್ಯದ. ಆ ಬಳಿಕ ಮನೆಯಾಗ ರಕ್ತ ಬೀಳ್ತಾ ಇತ್ತು ಜಂತ್ಯಂದು, ಅದು ನಿಂತು ಹೋಗ್ಯದ. ಆ ಬಳಿಕ ಇಂಚಲ ಕರಂಜಿ ಅಂತ ಪಟ್ಟಣದೊಳಗ ಅಲ್ಲೆಲ್ಲ ಹಳ್ಳೆ ಮೀಲುಗಳದಾವ. ಅಂತ ಮೀಲುಗಳು ಸಹಿತ ಬಂದ್ ಬಿದ್ದಿದ್ದು, ಇಲ್ಲಿ ಬಂದಾಗ ಅಮ್ಮ ಆಶೀರ್ವಾದ ಮಾಡಿದಂತ ಮೀಲುಗಳು ಸಹಿತ ಚಾಲು ಆಗ್ಯಾವ. ಇದಕ್ಕೆ ಸಾಕ್ಷಿ ಅನ್ಬೇಕು. ಅದು ಹೆಂಗದ ಬೆಂಕಿ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ. ಈಗ ಬಹಳ ಜನ ಮೊಬೈಲ್ ಮೇಲೆಲ್ಲ ಪ್ರಚಾರ ಮಾಡ್ಕೋತಿರ್ತಾರ, ನಾ ಹಂಗ ದುಚಿಚ್ಚಿ ಹೇಳ್ತೀನಿ, ನಾ ಇಷ್ಟೆಲ್ಲ ಹಿಂಗ್ ಮಾಡ್ತೀನಿ ಹಾಂಗ್ ಮಾಡ್ತೀನಿ ಅಂತ. ಆದ್ರೆ ಅಮ್ಮನ ಹೆಸರು ಎಲ್ಲಿ ಕೂಡ ಪ್ರಚಾರ ಇಲ್ಲ. ಹೆಂಗದಂತಂದ್ರೆ ಅವರು ಮಾತಿಗೆ ಒಮ್ಮೆ ಏನು ಕೇಳಿದ್ರು ಕೂಡ, ಯಪ್ಪ ನನ್ನ ಹತ್ರ ಏನದು ಮಾರ, ಎಲ್ಲ ಅವನ ಮಾಡವತ್ತು ಪೂಟದ ಕಡೆ ಕೈ ಮಾಡ್ತಿರ್ತಾರೆ ಸದಾವಾಗಿ, ಎಲ್ಲ ಅವನ ಕಡೆ ಕೈ. ಆ ಬಂಧ ಭಕ್ತರು ಸಹಿತ ಅದು ಹೇಳ್ತಿರ್ತಾರೆ. ಅಂಥ ಈ ಜಾತ್ರೆ, ಈ ಪ್ರವಚನ ಮತ್ತಿಷ್ಟೆಲ್ಲ ದಾಸೋಗ ನಡಿಲಿಕ್ಕೆ ಯಾರ ಶಕ್ತಿಯಪ್ಪ ಅಂತಂದ್ರೆ ಉಕ್ಕಡ ಗಾತ್ರಿ ಬಸವೇಶ್ವರರ ಮಹಾಶಕ್ತಿ ಅಮ್ಮನವರಲ್ಲಿದೆ. ಅವರು ಯಾರನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಪಾವನರಾಗ್ತಾರ, ಯಾರನ್ನ ಹಸ್ತಸ್ಪರ್ಶ ಮಾಡ್ತಾರ ಅವರ ರೋಗ ಮುಕ್ತ ಆಗ್ತದೆ. ಅವ್ರೇನವನು ಭಸ್ಮ ಎತ್ತಿ ಕೊಡ್ತಾರೆ ಬೋಧಿ, ಅವರ ಮನೆಯಾಗಿರತಕ್ಕಂಥ ಎಲ್ಲ ರಾಕ್ಷಸ ಭೂತ ಎಲ್ಲವೂ ಕೂಡ ನಾಶ ಹೋಗ್ತಕ್ಕಂಥ ಸಾಮರ್ಥ್ಯ ಕರಿ ಬಸವೇಶ್ವರಲ್ಲಿದೆ. ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನ ಮಾಡಲು ಈ ಭೂಮಿಗೆ ಬಂದ್ರು. ಅದಕ್ಕೆ ಹೇಳೋ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಭಗವತ ಕಥಾಮೃತ ಶ್ರವಣ ಮಾಡು ಅಂತ ಹೇಳಿದ ಸಮಯದಲ್ಲಿ ಪರೀಕ್ಷಿತ ಪ್ರಾರಂಭ ಮಾಡದ, ಸೋಮವಾರ ಪ್ರಾರಂಭ ಮಾಡದ, ಶನಿವಾರ ಮುಗೀತು. ಎಷ್ಟು ದಿನ ಆದಪ್ಪ? ರವಿವಾರ ಮುಗೀತು, 7 ದಿನ ಆತು. ಆವಾಗಿನ ಹಿಡ್ಕೊಂಡೇ ಸಪ್ತಾಚರಣೆ ಮಾಡುವ ಭಾರತ ದೇಶದಲ್ಲಿ ಇವೆಲ್ಲ ಏಕಾದಶಿ ಮತ್ತು ದ್ವಾದಶಿ, ಆಷಾಢ ಏಕಾದಶಿ, ಆ ಕಾರ್ತಿಕ ಏಕಾದಶಿ, ಇವುಗಳೆಲ್ಲ ಏನು ಬಂದವಲ್ಲ ಒಬ್ಬೊಬ್ಬರಿಂದನ ಬಂದಾವ. ಇವೆಲ್ಲ ಸಪ್ತ ಅಂತಕ್ಕಂಥದ್ದೇನು ಬಂತಲ್ಲ, ಪರೀಕ್ಷಿತನಿಂದ ಬಂತು. ಆ ಸುಖ ಮುನಿಗಳ ಪರೀಕ್ಷಿತ ಮಹಾರಾಜರ ಮಧ್ಯದಲ್ಲಿ ನಡೆದ ಭಗವತ್ ಕಥಿನ ಅದು 18 ಪುರಾಣದೊಳಗ ಶ್ರೀಮದ್ ಭಾಗವತ ಪುರಾಣ ಅಂಥೇಳಿ ಆಯಿತು ಬಂಧುಗಳೇ. ಏನಪ್ಪ
ಭಾಗವತ ಪುರಾಣ ಅಂತೇಳಿ ಆಯಿತು. ಅರ್ಜುನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನೆಲ್ಲ ಭೂಮಿಗಿಟ್ಟು ಸಶಕ್ತನಾಗಿದ್ದವ, ನಿಶಕ್ತಾಗಿದ್ದ? ಏನು 3 ಲೋಕದ ಗಂಡನಿಸ್ಕೊಂಡಂತ ಮನುಷ್ಯ ಬಾಣ ಬಿಲ್ಲುಗಳನ್ನು ಕೆಳಗಿಟ್ಕೊಂಡು ಎಲ್ಲರ ಮುಖ ನೋಡಿ ಎಳ್ಳಕತ್ಯಾನ, ಹೇಡಿ ಹಂಗ ಹಿಜಡನಂಗಂದ್ರೆ ಕೃಷ್ಣ ನಗಕತ್ತ. ಅವನು ಯಬಸಲಕನ 18 ಅಧ್ಯಾಯ. ಅದು ಎಷ್ಟ್ರಿ? 18 ಅಧ್ಯಾಯ. ಅದು ಶ್ರೀಮದ್ ಭಗವದ್ಗೀತೆ ಅಂತಾಯಿತು. ಬಂಧುಗಳೇ, ಇದರಂತೆ ಅವತಾರಿಕ ಪುರುಷರು ನಮ್ಮ ದೇಶದೊಳಗೆ ಆಗಳ ಅಪ್ಪಗಳೊಂದು ಮಾತು ಹೇಳಿದ್ರು. ನವಲಗುಂದ ನಾಗಲಿಂಗಪ್ಪ ಯೇಸು ಕ್ರಿಸ್ತನ ಪ್ರಚಾರ ಬಹಳ ನಡೆದಿತ್ತಲ್ಲ, ಕ್ರೈಸ್ತ ಧರ್ಮದ ಬೈಬಲ್ ಗ್ರಂಥವನ್ನ ಅದು ಇದು ಮಾಡಿದ್ರಂತ ಹೇಳಿದ್ರಲ್ಲ. ಹಾಗೆ ಅವರಕ್ಕಿಂತಲೂ ಪೂರ್ವದಲ್ಲಿ ನಮ್ಮಲ್ಲಿ 4 ಜನ ಮತವಾದಿಗಳು. ದೇವರ 2 ಅಂತ ಹೇಳ್ತಿದ್ರು ಒಬ್ಬ, ದೇವರ 3 ಜನ ಅಂತ ಹೇಳ್ತಿದ್ರು ಒಬ್ಬ, ದೇವರ 4 ಮಂದಿ ಅಂತ ಹೇಳ್ತಿದ್ರು ಒಬ್ಬ. ವೇದಾಂತೊಳಗನು ಕೂಡ ಹೇಳ್ತಾರೆ, 4 ಮಂದಿ ಕೂಡಿ ಕುಡ್ರ ಕೈಯಾಗ ಒಂದು ಆನಿ ತಂದು ಕೊಟ್ಟಿರತ್ತ, ಕಣ್ಣಿಲ್ದವ್ರ ಕೈಯಾಗ ಆನಿ ತಂದು ಕೊಟ್ಟಿರತ್ತ. ಒಬ್ಬ ಕೈ ಆಡಿಸಿ ಹೋಗಿ ಕಿವಿ ಹಿಡದಂತೆ. ಆನಿ ಅಂದ್ರೆ ಏನದು? ಮರ ಇದ್ದಂಗದ ಹೇಳದಂತ. ಒಬ್ಬ ನೋಡದಂತ ಸೊಂಡಿ ಸಿಕ್ತಂತ ಕೈಯಾಗ. ಅವ ಏನಂದತ್ತೆ, ಏನೋ ಇದು ಹಾವಿನಂಗೆ ಕಾಣಿಸ್ತದಂತ ಒಬ್ಬಂದಂತ. ಆ ಬಳಿಕ ಒಬ್ಬನಿಗೆ ಕಾಲು ಸಿಕ್ಕುವತ್ತ, ಮರ ನಮ್ಮ ಮನ್ಯಾಗ ನಡಗಂಬಿನಂಗದ ಆನೆ ಅಂತ ಒಬ್ಬಂದಂತ. ಮತ್ತೊಬ್ಬನಿಗೆ ದೇಹ ಸಿಕ್ತಂತ, ಮರ ಇದು ದೊಡ್ಡ ಜೋಳ ಹಾಕು ಗುಮ್ಮಿ ಇದ್ದಂಗದ ಆನೆ ಅಂತ ಒಬ್ಬ ಹೇಳದಂತ. ಅವರೆಲ್ಲ ಹೇಳೋದು ಕರೆಕ್ಟ್ ಏನ್ರಿ? ಅವ್ರು ಹೇಳಿದ್ದು ಕರೆಕ್ಟ್ ಏನ್ರಿ? ಆನಿ ಹಂಗಿಲ್ಲದು. ಹಂಗ ಭಾರತ ದೇಶದಲ್ಲಿ ಧರ್ಮಗಳು ಅನೇಕ ಮಾಡಿಟ್ಟಿದ್ರು. ಅದನ್ನು ಒಂದು ಮಾಡಲಿಕ್ಕೆ ಶಂಕರ ಭಗವತ್ಪಾದರೇ ಶಂಕರಾಚಾರ್ಯರಾಗಿ ಈ ಭೂಮಿಗೆ ಬಂದು ಅದ್ವೈತ ಮತವನ್ನು ಸ್ಥಾಪಕರಾಗಿ ಶಕ್ತಿಪೀಠಗಳನ್ನು ಸ್ಥಾಪಿಸಿ ಏಕಮೇವಾದ್ವಿತೀಯ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಖಲಿದ್ವಂ ಬ್ರಹ್ಮ ಅಂತೇಳಿ ಜಗತ್ತಿಗೆ ದೇವರೊಬ್ಬರೇ ಅಂತೇಳಿ ತಿಳ್ಕೊಂಡು ತೋರಿಸಿಕೊಟ್ಟಂಥ ಮಹಾನುಭಾವರು ಕೂಡ ಅವರ ಅವತಾರಿಕರೇ ಅನ್ನುವಂಥ ಮಾತನ್ನ ಬಹುಜನ ವಿದ್ವಾನ್ ಮುನಿಗಳು ಹೇಳ್ತಾ ಬಂದಿದ್ದಾರೆ. ಇದರಂತೆ ಅನೇಕರು ಬಹಳ ಜನ. ಈಗ ನಮ್ಮಲ್ಲಿ ಹಾಲು ಮತದೊಳಗೆ ಬೀರದೇವ್ರ ಅಂತ ಒಬ್ಬನ, ಅವನಿಗೆ ಕರಿದೇವ್ರನು ಅಂತಾರ, ಬೀರದೇವ್ರನು ಅಂತಿರ್ತಾರ. ಆ ಕರಿದೇವ್ರ ಅವತಾರ ಯಾಕೆ ಆಗ್ಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಕಾರಣ ಅಂದ್ರೆ ಏನಿಲ್ಲ, ಇಲ್ಲಿ ನೀವು ಜಮಖಂಡಿ ನೋಡಿರ್ಬೇಕಲ್ಲ, ಬಾಗಲಕೋಟೆ ಜಿಲ್ಲೆಯೊಳಗೆ. ಅದು ಜಮಖಂಡಿಯ ಮೊದಲನೇ ಹೆಸರು ಏನಿತ್ತು ಅಂದ್ರೆ ಜಂಬಿಗಿ. ಏನಿತ್ತು ಶಿವಪ್ಪ? ಏನಿತ್ತು ಮಳಪ್ಪ? ಮೊದಲೇನಂತಿರೋದಕ್ಕೆ ಜಂಬಿಗಿ ನಾಡು ಅಂತ ಕರಿತಿದ್ರು. ಆ ನಾಡಿನ ಮ್ಯಾಲ ಒಬ್ಬ ರಾಕ್ಷಸ ಇರ್ತಿದ್ನಂತ. ಅವ ರಾಕ್ಷಸ ಎಷ್ಟು ದೊಡ್ಡವಿದ್ದ ಅಂತಂದ್ರೆ, ಒಂದು ಕಿವಿ ಹಾಸಿಗೆ ಮಾಡ್ತಿದ್ದಂತ, ಒಂದು ಕಿವಿ ಹೊಸಗೋತಿದ್ದಂತ. ಎಂತಾವಿದಿರ್ಬೇಕು ನೋಡ್ರಿ. ಅವ ಒಂದು ಕಿವಿ ಕೆಳಗೆ ಹಾಸ್ಕೋತಿದ್ದ, ಹಾಸಿಗೆ ಮಾಡಿ ಒಂದು ಕಿವಿ ಹೊಸ್ಕೋತಿದ್ದಂತ. ಮತ್ತವ ಹೆಂಗಿದ್ದ ಅಂದ್ರೆ, ಅವ ಮಲ್ಕೊಂಡ ಅಂತಂದ್ರೆ ಮಂಟೂರು ಖಣಿ ಮ್ಯಾಗ ಅವನ ಚೆಂಡ ಇರ್ತಿತ್ತಂತ. ಅವನ ಕಾಲೆಲ್ಲಿ ಇರ್ತೀವಪ್ಪ? ಕ್ವಾಣಗುನೂರ ಮೇಲೆ ಇರ್ತೀವತ್ತು. ಎಷ್ಟು ದೊಡ್ಡವಿದಿರ್ಬೇಕ ಅವ. ಹಂಗ ಮನಗ್ತಿದ್ದ. ಮನ್ಕೊಂಡಾಗ ಉಸುಲ ಏನದಲ್ಲ, ಶ್ವಾಸೋಶ್ವಾಸ ಒಳಗ ಜೊಗ್ಗದ ಅಂದ್ರ 12 ಹರದಾರಿ ತನಕ ಇರತಕ್ಕಂತ ಕುರಿ, ದನ, ಹುಲ್ಲು, ಗಿಡಗಳೆಲ್ಲ ಒಳಗ ಹೋತಿವತ್ರಿ. ಒಳಗ್ ಜೊಗದಂದ್ರ ಆ ಬಳಿಕ ಅದ ಉಸಲು ಹೊರಗೆ ಬಿಟ್ಟ ಅಂತಂದ್ರೆ 12 ಹರದಾರಿ ಹೋಗಿ ದೂರ ಬೀಳ್ತಿದ್ದು ಅಂತ. ಅಲ್ಲಿ ಒಕ್ಕಲ್ತನ, ಬೇಸಾಯ, ದನಗಾಯಿ, ಕುರಿಗಾಯಿಗಳಿಗೆ ವಾಸ ಮಾಡ್ಲಿಕ್ಕೆ ಬಿಡ್ತಾ ಇದ್ದಿತ್ತಿಲ್ಲ ಅಂತ ಅಟ್ಟು ಚಿತ್ರಹಿಂಸೆ ಕೊಡ್ತಿದ್ದ. ಆ ಒಂದು ಉಪಟಳಕ್ಕಾಗಿ ಅವ ಮನೆಗಿದಂತ ಸಮಯದೊಳಗ ಹೊರಗೆ ಬಿಡತಕ್ಕಂಥ ಉಸಲಿಗೆ ಒಂದು ಕಾಗಿ ಸಿಕ್ಕಿತ್ತಂತ್ರಿ. ಅವ ಏನ್ ರಾಕ್ಷಸ ಮನಗಿದ್ನಲ್ಲ ಕ್ವಾಣೇಶ್ವರ, ಆ ಉಸಲ್ ಹೊರಗೇನ್ ಬಿಡ್ತಿದ್ದ. ಅವಾಗ ಆ ಉಸಲಿಗೆ ಕಾಗಿ ಸಿಕ್ತಂತ್ರಿ. ಆ ಕಾಗಿ ಕೈಲಾಸಕ್ಕೆ ಹೋಯ್ತಂತ.
ನಮ್ಮ ಹಿರಿಯರೆಲ್ಲ ಹಾಡ್ತಿದ್ರು ಏನಂತ, ಒಂದ್ ಸ್ವಲ್ಪ ಹಾಡ್ಲೇನ್ರಿ? ಹಾ ಕೇಳ್ರಿ, ಬಾರಿಸ್ಬೇಡ್ರಿ, ಇದು ಡೊಳ್ಳಿನ ಪದ, ಅದು ಸಂಗೀತ ಅಲ್ಲಪ್ಪ. ಏಳುತ್ತ ಬೀಳುತ್ತ ಕಾಗೆ ಹೋದ ಸರರ, ಡೊಳ್ಳಿನ ಪದ ಅಂದ್ರೆ ಚೀರ್ಬೇಕಾಗ್ತೇವು. ಪಾದಿ ಬಿತ್ತಂತ್ರಿ ಅದು. ಹೊರಗ ಬೀಡು ನನ್ನ ಮರಣ ದಿಪ್ಪಂಗ ದಿಪ್ಪಂಗ ದಿಪ್ಪ. ಕಾಗಿ ಶಿವನಿಗೆ ಹೇಳ್ತತಿಯಪ್ಪ, ಮಂಟೂರು ಕಣಿ ಮೇಲೆ ಎಂಥ ಒಬ್ಬ ರಾಕ್ಷಸದನ್ನ ಭಗವಂತ ಪಶು ಪಕ್ಷಿ ಪ್ರಾಣಿ ಕುರಿಗಳಿಗೆಲ್ಲ ದನಕರೆಗಳಿಗೆಲ್ಲ ಬದುಕುದು ಬಹಳ ಕಷ್ಟ ಬಂದೈತಿ. ನರ ಮನುಷ್ಯರ ಜೀವನ ಅಂತಂದ್ರೆ ಬೆಂಕಿಯಾಗಿದ್ದ ಕಂಡು ಸಂಸಾರ ಮಾಡಿದಂಗೆ ನಡೆದೈತಿ. ಅದಕ್ಕೆ ಆ ರಾಕ್ಷಸ ಏನು ಹೊರಗೆ ಉಸಲು ಬಿಟ್ಟ ನೋಡ, ಈ ಉಸಲಿಗೆ ನಾನಿಲ್ಲಿ ನಿನ್ನ ಹತ್ರ ಬಂದಿನಿ ಅಂತ ಹೇಳ್ತಂತ್ರಿ ಕಾಗಿ. ಯಪ್ಪ ಹೇಳಿದಾಗ ಶಿವ ಆಶ್ಚರ್ಯ ಆಗುತ್ತಾನ, ಅಲ್ಲಪ್ಪ ಎಲ್ಲಿ ಕೈಲಾಸ ಎಲ್ಲಿ ಭೂಲೋಕ, ಅವ ಎಂತ ರಾಕ್ಷಸ ಅಂತಂದ ಕೂಡಲೇ ಹೌದೇ ಫಸ್ಟ್ ಬಲಾಢ್ಯನ ಅದಾನವ. ಅದಕ್ಕೆ ನಿನ್ನ ಕಾಲಿಗೆ ಬಿದ್ದು ನಾ ಪ್ರಾರ್ಥನಾ ಮಾಡ್ತೀನಿ, ಬೇಡ್ಕೋತೀನಿ, ಏನಂತಂದ್ರೆ ಆ ರಾಕ್ಷಸನನ್ನ ಸಂಹಾರ ಮಾಡಲಿಕ್ಕೆ ನೀನು ಅವತಾರ ಎತ್ತಿ ಬರಬೇಕು ಅಂತೇಳಿ ಪ್ರಾರ್ಥನಾ ಮಾಡಿದಾಗ ಚಂದನಗಿರಿಪುರದರಸ ಬ್ರಹ್ಮ ಭೂಪಾಲ ಮಾತಿ ಸುರಾವತಿಯ ಸಂಭೂತನಾಗಿ ಪರಮಾತ್ಮನ ಉರಿನೇತ್ರದ ಒಂದು ಹನಿ ಪನ್ನೀರವನ್ನ ಪ್ರಸಾದವನ್ನು ಸೂರಮ್ಮ ದೇವಿ ಕೊಟ್ಟಾಗ ಬೇರೆ ದೇವರ ಅವತಾರ ಆಗಿ ಆ ದೈತ್ಯನ ಸಂಹಾರ ಮಾಡ್ಬೇಕಾಯ್ತಂತ್ರಿ. ದೊಡ್ಡ ಕಥೆ ಇರೋದು. ಈ ಜಗತ್ತಿನೊಳಗೆ ಎಷ್ಟು ಮಹಾತ್ಮರು ಬಂದಾರಲ್ಲ, ಕುರುಪಿಲಿ ತೆಗಿಬೇಕಾಯ್ತಂದ್ರೆ ಅದನ್ನು ಬೇಕಾಗ್ತದೆ, ಇನ್ನ ಕೊಳ್ಳಿಲಿ ಕಡಿಬೇಕಾಯ್ತಂದ್ರೆ ಅದನ್ನು ಬೇಕಾಗ್ತದೆ. ಯಾಕಪ್ಪ ಅಜ್ಜ, ಇನ್ನು ಅದಕ್ಕೂ ಮಣಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇದು ಯಾಕೆ ಹೇಳಕತ್ತೀನಿ ಅಂದ್ರೆ, ಭಾರತ ದೇಶದಲ್ಲಿ ಮನುಷ್ಯರೇ ರಾಕ್ಷಸರಾಗ್ಯಾರ, ಮನುಷ್ಯರೇ ದೆವ್ವ ಪಿಶಾಚಿಗಳಾಗ್ಯಾರ, ಮನುಷ್ಯರೇ ಎಲ್ಲ ಆಗ್ಯಾರ. ಹೀಗಾಗ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಈ ಸತ್ಸಂಗದ ಸನಿ ಅಥವಾ ಬಹಳ ಸಾನ್ನಿಧ್ಯ ಯಾರು ವಹಿಸ್ಕೊಂಡು ಬಂದಿಲ್ಲ ಅವರು ಹೀಗೆಲ್ಲ ಆಗಿ ಹೋಗಿದ್ದಾರೆ. ಇದಕ್ಕೆ ಪ್ರಮಾಣ